ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಕನಕಪುರಕ್ಕೆ ಮೆಟ್ರೋದಲ್ಲೇ ತೆರಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ವಿಧಾನಸೌಧದಿಂದ ಕನಕಪುರ ರಸ್ತೆವರೆಗೆ ಮೆಟ್ರೋದಲ್ಲೇ ಪ್ರಯಾಣ ಬೆಳೆಸಿದ್ದಾರೆ. ಝೀರೋ ಟ್ರಾಫಿಕ್ ನಿಂದಾಗುವಂತಹ ತೊಂದರೆ ಆಗುತ್ತಲ್ಲ, ಅದನ್ನು ತಪ್ಪಿಸಬೇಕು ಅಂತೇಳಿ ಮೆಟ್ರೋ ಪ್ರಯಾಣ ಮಾಡ್ತಾ ಇದ್ದಾರೆ. ಅಲ್ಲಿಂದ ಕಾರ್ನಲ್ಲಿ ಹಾರೋಹಳ್ಳಿಗೆ ಹೋಗ್ತಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಮೆಟ್ರೋದಲ್ಲಿ ಜನರ ಜೊತೆಗೆ ಬೆರೆತು ಮಾತುಕತೆಯನ್ನು ನಡೆಸಿದ್ದಾರೆ. ಮೆಟ್ರೋ ಪ್ರಯಾಣದ ವೇಳೆ ಜನಸಾಮಾನ್ಯರ ಜೊತೆಗೆ ಮಾತನಾಡಿದ್ದಾರೆ. ಜನರ ಅಹವಾಲನ್ನ ಆಲಿಸಿ ಮಕ್ಕಳು ಮಹಿಳೆಯರ ಜೊತೆಗೆ ಸೆಲ್ಫಿಗೆ ಪೋಸ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಒಂದು ರೀತಿ ವಿಭಿನ್ನವಾದಂಥ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಅವರು ಇಡ್ತಾ ಇರೋದು. ಯಾಕಂತಂದರೆ ತಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದಂಥ ಪ್ರತಿಯೊಬ್ಬರ ಬಳಿಗೆ ತಾವೇ ತೆರಳಿ ಎಲ್ಲರ ಆಶೀರ್ವಾದ ಪಡ್ಕೊಂಡು ಉಭಯ ಕುಶಲೋಪರಿಯನ್ನು ವಿಚಾರಿಸಿ ಪ್ರತಿಯೊಬ್ಬರಿಗೂ ಕೂಡ ತಾವಾಗೇ ಖುದ್ದು ಹೋಗಿ ಆ್ಯಂಡ್ ಎಷ್ಟು ಸಿಂಪಲ್ ಆಗಿ ಅವ್ರು ನಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಅದು ಸಿ ಎಂ ಆದ ನಂತರದಲ್ಲಿ ಅದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ಲು. ಯಾಕಂತಂದರೆ ಝೀರೋ ಟ್ರಾಫಿಕ್ನಿಂದಾಗಿ ಸಾಕಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಸೊ ಅದನ್ನು ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲೇ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಮೆಟ್ರೋ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಜನಸಾಮಾನ್ಯರ ಜೊತೆಗೆ ಬೆರೆತು ಅವ್ರ ಜೊತೆ ಮಾತುಕತೆ ಆಡಿದ್ದಾರೆ. ಅವರ ಅಹವಾಲನ್ನು ಆಲಿಸಿ ಮಕ್ಕಳು ಮಹಿಳೆಯರು ಸೇರಿದಂತೆ ಎಲ್ಲರ ಜೊತೆಗೂ ಸೆಲ್ಫಿಗೆ ಫೋಟೋಗೆ ಪೋಸನ್ನು ಕೂಡ ಕೊಟ್ಟಿದ್ದಾರೆ. ಇದ್ದಂತೆಯೇ ಅವರಿಗೆ ಅದ್ದೂರಿಯಾದಂಥ ಸ್ವಾಗತ ಸಿಕ್ಕಿದೆ. ಅದರ ಜೊತೆಗೆ ಅಲ್ಲಿ ಕೇಳಿಸ್ತಾ ಇರೋದು ಒಂದೇ ಡಿ ಕೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಅವರನ್ನು ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಂಡಿರೋದು. ಆಮೇಲೆ ರೋಡ್ ಶೋ ಮಾಡ್ತಾ ಇರುವಂಥ ಸಂದರ್ಭ, ಬಿಕಾಸ್ ತಾವು ಏನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಕಂಡಿದ್ರು. ಅದರಲ್ಲಿ ಕನಕಪುರದ ಪಾತ್ರ ಕೂಡ ಭಾಳ ದೊಡ್ಡದು ಅವ್ರ ಪ್ರಕಾರ. ಆಮೇಲೆ ಹೇಳಿ ಕೇಳಿ ಅವರ ರಾಜಕೀಯ ಜೀವನಕ್ಕೂ ಕನಕಪುರಕ್ಕೂ, ಅದರಲ್ಲೂ ಕನಕಪುರದ ಬಂಡೆ ಅಂತ ಯಾಕೆ ಕರಿತೀವಿ ಅಂತ ಅಂದರೆ
ಅಲ್ಲಿನ ಜನರು ಅವರನ್ನು ಇಲ್ಲಿವರೆಗೂ ಆರಿಸ್ಕೊಂಡು ಬಂದಿರೋದು ಅಥವಾ ಅವ್ರ ಮೇಲೆ ಇಟ್ಟಿರುವಂಥ ನಂಬಿಕೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಒಂದು ರೀತಿ ಪೂಜ್ಯನೀಯ ಭಾವನದಲ್ಲಿ ನೋಡ್ತಾರೆ. ಡಿ ಕೆ ಶಿವಕುಮಾರ್ ಅಂದರೆ ಒಂದು ರೀತಿ ಅವರು ಮತ್ತು ಅವರ ತಮ್ಮ ಡಿ ಕೆ ಸುರೇಶ್ ಅವರು ಏನಿದ್ದಾರೆ ಅವರಿಬ್ಬರು ಕೂಡ ಒಂದು ರೀತಿ ಅಲ್ಲಿ ಅವರು ನೋಡೋ ರೀತಿಯೇ ಬೇರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಅವ್ರ ಫೋಟೋಗಳು ಇಟ್ಕೊಂಡಿರ್ತಾರೆ. ಸೊ ಅಷ್ಟರ ಮಟ್ಟಿಗೆ ಅವ್ರ ಮೇಲೆ ಅಭಿಮಾನ ಇದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ ಭಾಳ ದೊಡ್ಡ ಅಭಿಮಾನಿ ಬಳಗ ಇರೋದು. ಹೇಗೆ ಒಬ್ಬರು ಸಿದ್ದರಾಮಯ್ಯ ಮಾಸ್ ಲೀಡರು ಅವರಿಗೆ ಯಾವ ರೀತಿಯಾದಂಥ ಫ್ಯಾನ್ ಫಾಲೋಯಿಂಗ್ ಇದೆ, ಅದೇ ಥರದ ಫ್ಯಾನ್ ಫಾಲೋಯಿಂಗು ಡಿ ಕೆ ಶಿವಕುಮಾರ್ ಅವರು ಕೂಡ ಇರೋದು. ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಅಭಿಮಾನಿಗಳಿದ್ದಾರೆ ಪ್ರತಿಯೊಬ್ಬರು ಕೂಡ. ಆಮೇಲೆ ಮೊನ್ನೆ ಎಲ್ಲ ಅವರು ಪದಗ್ರಹಣ ಆದ ನಂತರದಲ್ಲಿ KPCC ಕಚೇರಿಯಲ್ಲಿ ಹೇಳ್ತಾ ಇದ್ರಲ್ಲ, ನನಗೆ ನೀವು ವೆಲ್ಕಮ್ ಮಾಡೋದು ಅಥವಾ ಬಂದು ಭೇಟಿಯಾಗೋ ಅಂಥ ಸಂದರ್ಭದಲ್ಲಾಗಿರ್ಬೋದು, ನನಗೆ ಏನೋ ದೊಡ್ಡ ಗಿಫ್ಟ್ ಅಂತ ಆ ಥರದ್ದೆಲ್ಲ ಏನೂ ತರಬೇಡಿ, ನನಗೆ ಸಿಂಪಲ್ಲಾಗಿ ನೀವು ಒಂದು ಶಾಲ್ ಹಾಕಿದ್ರೂ ಸಾಕು ನನಗೆ, ಅಥವಾ ಒಂದು ಬೊಕ್ಕೆ ನಿಮ್ಮ ಪ್ರೀತಿಗೋಸ್ಕರ. ಸೊ ಹಾಗಾಗಿ ಕಾರ್ಯಕರ್ತರು ಎಲ್ಲರೂ ಕೂಡ ಈಗ ಅಭಿಮಾನಿಗಳು, ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಅವರು ಬರ್ತಾ ಇದ್ದಂತಲೇ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಜೊತೆಗೆ ತಾವು ಏನು ಇವತ್ತು ಇಡೀ ದಿನ ಕ್ಷೇತ್ರದ ತುಂಬ ಸಂಚರಿಸಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಆಮೇಲೆ ಅವ್ರ ನಡೆ ಸಹಜವಾಗಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತಂದರೆ ಪದಗ್ರಹಣ ಸಮಾರಂಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವ್ರು ಇಡ್ತಾ ಇರುವಂಥ ಒಂದೊಂದು ಹೆಜ್ಜೆ ಏನಿದೆ ಅದೆಲ್ಲವೂ ಕೂಡ ಒಂದು ರೀತಿ ಹಿಂದೆ ಯಾರೂ ಈ ರೀತಿ ನಡ್ಕೊಂಡಿರಲಿಲ್ಲ. ಅಂದರೆ ಮುಖ್ಯಮಂತ್ರಿ ಆಗಿದ್ದ ತಕ್ಷಣ ವಿಧಾನಸೌಧಕ್ಕೆ ಅವರು ಓಡಾಡಿದ್ದು, ಅಲ್ಲಿ ಎಲ್ಲ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿದ್ದು, ಪುಷ್ಪಾರ್ಚನೆ ಮಾಡಿದ್ದು, ಆಮೇಲೆ ಪೂಜೆಗಳು ಮಾಡಿದ್ದು, ಆಮೇಲೆ ನಿರಂತರವಾಗಿ ಟೆಂಪಲ್ ರನ್ ಮಾಡ್ತಾ ಇರೋದು, ತಾವೇನು ಹರಕೆ ಹೊತ್ಕೊಂಡಿದ್ರು ಅಥವಾ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು ಅಂದ್ಕೊಂಡಿದ್ರು ಅಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಇದು. ಕನಕಪುರದ ಜನತೆಗೆ ತಾವು ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡ್ತಾ ಇರೋದು. ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಸಹಜವಾಗಿ ಯಾರ್ಯಾರು ಅವರ ಪದಗ್ರಹಣ ಸಮಾರಂಭವನ್ನು ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದು ಯಾಕಂತಂದರೆ ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಭಾಳ ಕಡಿಮೆ ಇತ್ತು. ಅದರಲ್ಲೂ ಎಲ್ಲ ಆಲ್ಮೋಸ್ಟ್ ಗಣ್ಯರೇ ಭಾಗಿಯಾಗಿದ್ದಂಥ ಕಾರಣಕ್ಕಾಗಿ ಈಗ ಅಟ್ಲೀಸ್ಟ್ ಅವ್ರನ್ನ ನೋಡಬೇಕು, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಬೃಹತ್ ರೋಡ್ ಶೋನ ಸದ್ಯ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಜನಸಾಗರವೇ ಹರಿದು ಬಂದಿದೆ. ಕನಕಪುರದ ಹಾರೋಹಳ್ಳಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಅವರ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಕಟೌಟ್ಗಳು, ಅದರಲ್ಲಿ ಇಡೀ ರಸ್ತೆಯ ಇಕ್ಕೆಲೆಗಳಲ್ಲೆಲ್ಲ ಜನ ನಿಂತ್ಕೊಂಡು ಅವರು ರೋಡ್ ಶೋ ಮಾಡ್ತಾ ಇರೋದನ್ನು ನಮ್ಮ ಮೊಬೈಲ್ಗಳಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾರೆ.